ನಿನಗೆ ಮುದ್ದು ಹೆಚ್ಚಾಯ್ತು. ಅದ್ಯಾಕೊಳ್ಳೆ ಪೆಟ್ರೋಲ್ ಬಂಕಲ್ಲಿ ಜೀರೋ ನೋಡೋ ಥರ ನನ್ನೇ ಗುರಾಯಿಸ್ತಿದ್ಯಾ? ಏನು ಮೋನಾಲಿಕ್ಸ ನೀನು ಗುರಾಯಿಸೋದಂತೆ ಗುರಾಯಿಸೋದು. ಅದು ಸರಿ, ಆಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಕ್ಲೈಂಟ್ ಮೀಟಿಂಗೇ ಮುಗಿಸ್ಕೊಂಬಂದೆ. ಇಲ್ಲೇನು ಮಾಡ್ತಿದ್ಯಾ? ಆಫೀಸ್ಗೆ ಹೋಗಿಲ್ವಂತೆ? ಆಗಿಂದ ನೋಡ್ತಿದ್ದೀನಿ ಅಂದ್ರೆ ನೀನ್ ಯಾವಾಗ ನನ್ನ ನೋಡ್ದೆ? ಐ ಮೀನ್ ಬರುವಾಗ ನೋಡಿದ್ನಲ್ಲ, ನಿನ್ನ ಗುಜ್ರಿ ಗಾಡಿಗೆ ನೀನು ಬೈತಿದ್ದನ. ಆಗಲೇ ಅನ್ಕೊಂಡೆ ನಿನ್ನ ಜನ್ಮ ಪೂರ್ತಿ ಗಾಡಿನ ಸ್ಟಾರ್ಟ್ ಮಾಡೋದ್ರಲ್ಲೇ ಕಳೆದ್ಬಿಡ್ತೀಯ ಅಂತ. ಬೇಡ ನೋಡು, ನನ್ನ ರಾಣಿ ಸುದ್ದಿಗೆ ಬಂದ್ರೆ ಚೆನ್ನಾಗಿರಲ್ಲ. ನಾನು ಇದನ್ನ ಸೀದಾ ದೇವ್ರಲೋಕದಿಂದ ಇಂಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರು ಕೂಡ ಇದು ಗುಜರಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸುಮ್ಮನೆ ಬಂದು ಕಾರಲ್ಲಿ ಕೂತ್ಕೋ, ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನನ್ನ ರಾಣಿ ಅದನ್ನ ಹೊತ್ಕೊಂಡು ಹೋಗೋ ರಾಜ ಇಲ್ಲಿ ಯಾರೂ ಇಲ್ಲ, ಬಂದು ಕೂತ್ಕೋ. ಆಯ್ತು, ಬಟ್ ನಾನು ಹಿಂದೆ ಕೊಡ್ತೀನಿ. ಆಮೇಲೆ ನಾನೇ ನಿನ್ ಡ್ರೈವರ, ಮುಂದೆ ಸೀಟಲ್ಲಿ ಕೂತ್ಕೊ ಅಂತ ಕ್ಯಾತೆ ತೆಗಿಬಾರ್ದು. ಏನೋ ಪಾಪ ನಾನು ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಡ್ರಾಪ್ ಕೊಡೋಣ ಅಂದ್ರೆ ನನಗೆ ಕಂಡೀಷನ್ ಆಗ್ತೀಯಾ? ಇಲ್ಲೇ ಸಾಯಿ ನನಗೆ, ಬಟ್ ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬಾ. ಸಾರಿ ಸಾರಿ ಸರ್, ನಂಗೂ ಲೇಟ್ ಆಗುತ್ತೆ. ನಮ್ಮ ರಾಣಿನೂ ಯಾಕೋ ಇವತ್ತು ತುಂಬಾ ಮುಂಚ್ಕೊಂಡ್ಬಿಟ್ಟಿದ್ದಾಳೆ. ನೀವೇ ಡ್ರಾಪ್ ಕೊಡಿ. ಡಿಸ್ಕಸ್ಟಿಂಗ್ ವುಮನ್. ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ ಮನೆ ಕಡೆ ಹೋಗ್ತಿದ್ಯಲ್ಲ. ಆಫೀಸಿಗೆ ಲೇಟ್ ಆಗುತ್ತೆ ಅಂತ ರಾಣಿನು ರೋಡಲ್ಲೇ ಬಿಟ್ಟು ಬಂದೆ. ಪೊಲೀಸರು ಅವಳನ್ನ ಎತ್ತಾಕೊಂಡು ಹೋದ್ರೆ ಅದನ್ನು ಕೊಟ್ಟು ಅದ್ರ ಮೇಲೆ ಇನ್ನೊಂದು 1000 ರೂಪಾಯಿ ಕೊಡ್ತೀನಿ ಅನ್ನೋ ಅದನ್ನ ಯಾರೂ ತಗೊಂಡೋಗಲ್ಲ. ನೀನು ಗುಜ್ರಿ ಗಾಡಿ ನೀನು ಪೊಲೀಸರು ಮುಟ್ತಾರ, ಯಾರು ರೋಡ್ ಸೈಡ್ ಕಸ ಬಿಸಿ ಹಾಕಿದ್ದಾರೆ ಅಂತ ಬೈಕೊಂಡು ಹೋಗ್ತಾರೆ ಅಷ್ಟೇ. ಇದನ್ನೇ ಬೇಡ ಅನ್ನೋದು. ಈಗ ಯಾಕೆ ಇಲ್ಲಿಗೆ ಬಂದೆ ಮೊದಲನೇ ಹೇಳು. ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದ್ದಿದ್ದರಿಂದ ನಾನು ಏರಿಯಾಗೆ ಬಂದಿದ್ದೆ. ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ಗಳನ್ನ ಆಫೀಸಿಗೆ ಹೋದ್ಮೇಲೆ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ಮನೆಗೆ ಯಾಕೆ ಹೋಗ್ತಿದ್ಯಾ? ಆಫೀಸಿಗೆ ತಾನೇ ಹೋಗ್ಬೇಕು. ಮಧ್ಯದಲ್ಲಿ ಮಾತಾಡಬೇಡ. ಆ ಡೀಟೇಲ್ಸ್ ಆಫೀಸಲ್ಲಿ ಇಲ್ಲ. ನಾನು ನೈಟ್ ವರ್ಕ್ ಮಾಡಿದ ಔಟ್ ಹೌಸೆಲ್ಲ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ವಾಪಸ್ ಹೋಗ್ತಿರೋದು. ಸುಮ್ಮನೆ ಲೂಸ್ ಥರ ಎಲ್ಲದಕ್ಕೂ ಪಡ್ಕೋಬೇಡ. ಈಗ ಮನೇಲೆ ಕೂತಿರೋದು, ನಾನು ಹೋಗ್ತಾ ಇರ್ತೀನಿ. ಬಾಯ್ ಬಿಟ್ರೆ ಸ್ಮಾರ್ಟ್ ವರ್ಕು ಅಂತಾನೆ, ತಾನು ಮಾತ್ರ ಮಾಡಿದ ಕೆಲಸನೇ 50 ಸತಿ ಮಾಡ್ತಾನೆ. ಹೈ, ಈ ಕೊಡ್ಗೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅದೇನಿದ್ರು ಫೇಸ್ ಟು ಫೇಸ್ ಹೇಳು. ಅರಿಶಿಣ ಮತ್ತು ಚಂದನದ ಗುಣಗಳ. ಏನಾಗಿದೆ ನಿನಗೆ? ಏನ್ ಹೇಳ್ತಿದ್ಯಾ? ನೀನೇ ತಾನೆ ಅದೇನೇ ಇದ್ರು ಫೇಸ್ ಟು ಫೇಸ್ ಹೇಳು ಅಂದಿದ್ದು. ಬೆಳಗ್ಗೆಯಿಂದ ಈ ಅಡ್ವರ್ಟೈಸ್ಮೆಂಟ್ ಸಾಂಗ್ಗೆ ಬಾಲ್ ಕುಣುಕ್ತಾ ಇತ್ತು. ನೆಕ್ಸ್ಟ್ ನಾನು ಅದನ್ನೇ ಹೇಳೋಳಿದ್ದೆ, ಅದನ್ನೇ ನಿನ್ ಮುಖದ ಮೇಲೆ ಹೇಳ್ದೆ. Just shut up. ಬೇಡ ಬೇಡ, ಅದು ನಿಜ ಸಿಗಾಕೋತೀಯ. ಅದು ನನ್ನ ಕರ್ಮ. Disgusting. ಇದನ್ನೆಲ್ಲ ನಾನು ಅಗ್ರದಿಂದ ಹೇಳ್ತೀನಿ, ಅವನ್ನೆಲ್ಲ ಡೀಲ್ ಮಾಡ್ತಾನೆ. ವೇದಾಂತ ಔಟ್ ಹೌಸ್ ಹೊಟ್ಟೋದ. ಈಗ ನಾನು ಒಬ್ಳೆ ಈ ಮನೆಯೊಳಗೆ ಹೋಗ್ಬೇಕು. ಪರಮಾನಂದ, ಮಾಡಕ್ಕೇನು ಕೆಲಸ ಇಲ್ಲ ಅಂದರೆ ಹೋಗಿ ಗಾರ್ಡನ್ ಇರೋ ಗಿಡಕ್ಕೆ ನೀರು ಹಾಕು. ಅದನ್ನು ಬಿಟ್ಟು ಬೆಳಗ್ಗೆನೇ ಈ ರೀತಿ ಸೋಂಬೇರಿ ಥರ ಕೂರಬೇಡ. ನಿಧಾನಕ್ಕೆ ಬೈಯಕ್ಕ. ಫ್ಯೂಚರ್ ಅಮ್ಮಲ್ಲೇ ನಾನು ಏನಾದರೂ ಅಪಪ್ರಚಾರ ಆದರೆ
ಸುಮ್ಮನೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಗೊತ್ತಾ? ನೀನು ಒಟ್ಟಿ ತಮ್ಮನ ಮೇಲೆ ಈ ಲೆವೆಲ್ ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಅಲ್ಲ, ಖರ್ಚು ಜಾಸ್ತಿ ಮಾಡಿಸಿದ್ರೆ ಆಗಲ್ಲ ಅಂತ ಅಂದ್ಕೊಂಡು ಹಿಂದೆ ಸರಿತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬಿಖಾರಿ ಪರಿಮಳ ವಿಕ್ಕಿ ಹಿಂದೆ ಅವಳ ಮಗಳನ್ನ ಚೂ ಬಿಟ್ಟು ಬೇರೆ ರೀತಿ ಡ್ರಾಮಾ ಮಾಡಿಸ್ತಿದ್ದಾಳೆ. ಈಗ ವಿಕ್ಕಿ ಬಂದು ದೊಡ್ಡದಾಗಿ ಎಂಗೇಜ್ಮೆಂಟ್ ಬೇಡನ್ನ? ಅಲ್ಲ, ನಾವೀ ರೀತಿ ಬಾರ್ಗಿನ್ ಮಾಡೋಕ್ಕೆ ತರಕಾರಿ ವ್ಯಾಪಾರ ಮಾಡ್ತಿದ್ದೀವ. ಚೀಪ್ ಮೆಂಟಾಲಿಟಿ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಏಕೆ ಆನ್ ಮಾಡ್ಲಕ್ಕ? ಓಕೆ ಕಣ್ಣಲ್ಲೇ ಸುಡ್ಬೇಡ. ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ವಿಕ್ಕಿನ ಸುಮ್ಮನೆ ಇರ್ಸೋದು ಯಾವ ದೊಡ್ಡ ಕೆಲಸ ಅಂತೀನಿ. ವಿಕ್ಕಿನ ಸುಮ್ಮನೆ ಇರಿಸ್ತೀನಿ, ಆದರೆ ಬಾರ್ಗಿನ್ ವಿಚಾರ ವೇದಾಂತಕ್ಕೆ ಗೊತ್ತಾದರೆ ಅನ್ನೋ ಟೆನ್ಷನ್ ಅಷ್ಟೇ ತಾನೇ. ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ಸ್ಟೇಟ್ ಪಾಲಿಟಿಕ್ಸ್ಗೆ ರೆಡಿ ಆಗ್ತಿರೋ ನಾನು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಲ್ವಾ? ಅಯ್ಯಯ್ಯೋ, ಅಕ್ಷತೆ ಬಟ್ಲು ಹೊರಗಡೆನೆ ಬಿಟ್ಟು ಬಂದೆ. ಈಗ ಅದಕ್ಕೂ ಬಯಸ್ಕೋಬೇಕು. ಹೆಣ್ಣು ಹುಲಿ ಹಾಲಲ್ಲೇ ಕೂತಿದ್ಯೋ ಹೇಗೆ? ಬಜ್ರಂಗಿ, ನಾನು ಯಾವಾಗ ಈ ಮನೆಗೆ ಬಂದರೂ ಹೈ ಡ್ರಾಮಾ ನಡೆಯುತ್ತೆ. ಇವತ್ತು ಮಾತ್ರ ಏನೂ ಆಗದಿರೋ ಥರ ನೋಡ್ಕೊಳ್ಳಪ್ಪ. ಪಾಪ ಅಕ್ಕ ಲವ್ ಮಾಡ್ಕೊಂಡು ಸಿಕ್ಕಾಕೊಂಡ್ಬಿಟ್ಲು. ನನಗೆ ಮಾತ್ರ ಇಂಥ ಮನೆ ಬೇಡಪ್ಪ, ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಕೇಳಿದಾಗ ತೆಗೆದು ತಟ್ಬಿಡ್ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಆದರೆ ಏನು ಮಾಡೋದು, ನಾವು ಹೆಣ್ಣಿನ ಕಡೆಯವರು. ನಮ್ಮದು ಸರಿನೋ ತಪ್ಪು, ತಲೆ ಬಾಗೋದು ಮಾತ್ರ ನಾವೇ. ಸಾವಿತ್ರಿ, ಈ ಒಡವೆಗಳಿಗೆ 2 ಲಕ್ಷಕ್ಕೂ ಜಾಸ್ತಿ ಬರ್ಬೋದಲ್ವಾ? ಅಮ್ಮ, ಈಗ ಮಾರ್ಕೆಟಿಂಗ್ ಬೆಲೆ ಅಷ್ಟಿಲ್ಲಮ್ಮ. ನೀವು ಡೈಲಿ TV ಪೇಪರ್ ನೋಡ್ತಿಲ್ವಾ? ನೀವು ಹಾಗೆಲ್ಲ ಹೇಳಬೇಡಿ. ತುಂಬ ಕಷ್ಟಪಟ್ಟು ಮಗಳ ನಿಶ್ಚಿತಾರ್ಥಕ್ಕೆ ದುಡ್ಡು ಹೊಂದಿಸ್ತಾ ಇದ್ದೀವಿ. ಇಲ್ಲಾಂದರೆ ಹಬ್ಬದ ದಿನ ಯಾರಾದರೂ ಬಂದು ಒಡವೆನ ಅಡ ಇಡ್ತಾರಾ? ನೀವೇ ಹೇಳಿ. ನೀವು ನಮ್ಮನ್ನ ಮಾತಲ್ಲೇ ಕಟ್ಟಾಕ್ತಿದ್ದೀರಾ. ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಈ ಸಲ ನೀವು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಏನೋ ಚಿನ್ನ ತಗೊಳ್ಳೋಕ್ಕೆ ಒಳ್ಳೆ ದಿನ ಅಂತ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟನ್ನು ಹೊಂದಿಸ್ಕೊಡಿ. ಅಮ್ಮ, ನೀವು ಹಳೆ ಪರಿಚಯದವರು ಅಂದ್ಬಿಟ್ಟು 1.5 ಲಕ್ಷ ಕೊಡ್ಬೋದು. ಬರೀ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಿದೆ ಕಣೆ. ನಮ್ಮ ಹತ್ರ ಇರೋ ಚೂರು ಪಾರು ಒಡವೆನೂ ಹೀಗೆ ಮಾರ್ಕೊಳ್ಳೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ರೀ, ನಮ್ಮ ಹತ್ರ ಬೇರೆ ಯಾವ ದಾರಿನೂ ಉಳ್ಕೊಂಡಿಲ್ಲ ಅಲ್ವಾ? ಇದನ್ನು ಬಿಟ್ಟರೆ ನಮಗೆ ಬೇರೆ ಎಲ್ಲಿಂದ ದುಡ್ಡು ಬರಬೇಕು ಹೇಳಿ? ತೋಳಿಮ್ಮ, ಎಲ್ಲ ಸೇರಿ 1.5 ಲಕ್ಷ ಇದೆ. ಇದನ್ನು ಕೊಟ್ಟರೆ ಎಷ್ಟು ಬರುತ್ತೆ?
ಬೇಡ ಮಗಳೇ, ನಿನಗೆ ಅಂತ ಮಾಡಿಸಿರೋದು ಇದೊಂದೇ ಸರ. ಇದನ್ನು ನೀನೇ ಇಟ್ಕೋ, ಮಾರಬೇಡ. ನಾನೆಲ್ಲ ಕೇಳಿಸ್ಕೊಂಡಮ್ಮ. ಅದು ಸರಿ ಪುಟ್ಟ, ಬೇರೆ ಏನೋ ವ್ಯವಸ್ಥೆ ಆಗುತ್ತೆ. ಈ ದಿನ ಹತ್ರನೇ ಇರಲಿ ಬಿಡು. ಅಪ್ಪ, ನಾನು ಓದಿ ಮುಗಿಸಿ ಒಳ್ಳೆ ಕೆಲಸ ಸಿಗೋವರೆಗೂ ನನ್ನಿಂದ ₹1 ಇನ್ಕಮ್ಮು ಬರಲ್ಲ. ಈ ಸರ ನನ್ನ ಹತ್ರ ಇದ್ದಾಗ ಆಗೋ ಸಂತೋಷಕ್ಕಿಂತ ಮನೆ ಕಷ್ಟಕ್ಕಾದರೆ ನನಗಿನ್ನೂ ಖುಷಿ ಹೆಚ್ಚಪ್ಪ. ಅದಿತಿ, ನಿನ್ಗೆ ಅರ್ಥ ಆಗಲ್ಲ. ಅಮ್ಮ, ನನಗೇನು ಗೊತ್ತಾಗುತ್ತೋ ಗೊತ್ತಾಗಲ್ವೋ, ಆದರೆ ಈಗ ಇದಿಷ್ಟು ಹೇಳಿದ ಮಾತ್ರ ನಂಗೆ ಗೊತ್ತಾಗೇ ಹೇಳಿದ್ದು. ಅಮ್ಮ ಪ್ಲೀಸ್ ಇಲ್ಲ ಅಂತ ಹೇಳಬೇಡ. ಅಕ್ಕನ ಖುಷಿಗಿಂತ ನಂಗಿನ್ನೇನು ಬೇಡ ಅಮ್ಮ. ಕಂಡಲ್ಲಿ ವಸ್ತುಗಳನ್ನ ಇಡಬೇಡ. ಬೇರೆಯವ್ರ ಕಾಲು ಸಿಗುತ್ತೆ ಅಂತ 1000 ಸಲ ಹೇಳಿದ್ದೀನಿ. ಆದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ಆಗ ಅದನ್ನ ಕ್ಲೀನ್ ಮಾಡು. ನಿಂತ್ಕೋ. ಬಾ ಒಳಗೆ. ಕೂತ್ಕೋ. ಏನು ಬಂದಿದ್ದು? ಇನ್ನೇನಕ್ಕ, ನಮ್ಮ ಹತ್ರ ಎಂಗೇಜ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ, ಸ್ವಲ್ಪ ಚೌಕಾಸಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಅಮ್ಮ ಕಳಿಸಿರ್ಬೇಕು. ಓ, ನೀನು ಬಂದಿರೋದು ಚೌಕಾಸಿ ಮಾಡಕ್ಕ? ಇದನ್ನೇನು ಮಾರ್ಕೆಟ್ನಲ್ಲಿ ತರಕಾರಿ ತಗೊಂಡು ಹಾಗೆ ಅನ್ಕೊಂಡ್ಯಾ? ನಾನು ಅದಕ್ಕೆ ಬಂದಿಲ್ಲ. ಏಯ್, ಏನು ನಾಟಕ ಎಲ್ಲ ಆಡಬೇಡ. ಬಾಯಿ ಬಿಟ್ಟರೆ ಮಿಡಲ್ ಕ್ಲಾಸು, ನಮಗೆ ಮರ್ಯಾದೆನೇ ಮುಖ್ಯ, ಶಾಸ್ತ್ರನೇ ದೇವರು, ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳ್ತಿರ್ತೀರಲ್ಲ. ಒಳಗಡೆ ಬರಬೇಕಾದ್ರೆ ಅಕ್ಷತೆ ಒದಿಬಾರ್ದು ಅಂತ ಗೊತ್ತಾಗ್ಲಿಲ್ವಾ? ಸಾರಿ, ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗ್ಲಿಲ್ವಾ? ಗೊತ್ತಿದ್ದೇ ಆಡ್ತಿರೋ ಗೊತ್ತಾಗದೆ ಆಡ್ತಿರೋ ನನಗೆ ಗೊತ್ತಾಗ್ತಿಲ್ಲ. ಅದು ಸರಿ, ಆಗ್ಲಿಂದ ಯಾಕೆ ಬಂದಿದ್ದು ಅಂತ ಕೇಳಿದೆ, ಉತ್ತರ ಬರಲಿಲ್ಲ. ನಿಜ ಹೇಳು, ನೀನು ಬಂದಿರೋದು ನಿಶ್ಚಿತಾರ್ಥದ ಬಗ್ಗೆ ಮಾತಾಡಕ್ತಾನೆ. ನೀನು, ನಿನ್ನಕ್ಕ, ನಿನ್ನಮ್ಮ ಎಷ್ಟೇ ಡ್ರಾಮಾ ಮಾಡಿದ್ರು ಈ ಸುಹಾಸಿನಿ ಕಟ್ಟಿರೋ ಕೋಟೆಯಲ್ಲಿ ಒಂದೇ ಒಂದು ಕಲ್ಲನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಚಪ್ಪಲಿ ಮನೆ ಹೊರಗಿರಬೇಕು, ಧೂಳು ಕಾಲು ಕೆಳಗಡೆ ಇರಬೇಕು, ಕಸ ಕಡ್ಡಿ ಮನೆ ಮೂಲೆಯಲ್ಲಿರಬೇಕು. ನಿಮ್ಮಂಥ ಭಿಕಾರಿಗಳು ಮನೆ ಒಳಗಡೆ ಅಲ್ಲ, ನಿಮ್ಮಂಥವ್ರ ಬಗ್ಗೆ ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೂ ಅವಕಾಶ ಇಲ್ಲ. ನಾನಿದ್ನೆಲ್ಲ ಸರಿ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ವೇದಾಂತ್ ಭವನ್ ಮದುವೆಗೆ ಒಪ್ಸೋ ವಿಚಾರದಲ್ಲಿ ನೀವು ಇದನ್ನೇ ಹೇಳಿದ್ರಿ, ಆದರೆ ಅದು ನಿಮ್ಮಿಂದ ಆಯ್ತಾ? ಅಪ್ಪ ಅಮ್ಮ, ನಿಶ್ಚಿತಾರ್ಥದ ವಿಚಾರ ನನಗೆಲ್ಲನೂ ಗೊತ್ತಾಗಿದೆ. ನಾನು ವಿಕ್ಕಿ ಅವ್ರ ಹತ್ರನೂ ಮಾತಾಡಿದೆ. ಮಾವ, ಇದ್ರ ಬಗ್ಗೆ ನಾನು ಮನೇಲಿ ಮಾತಾಡ್ತೀನಿ, ಬಟ್ ಈ ಥರ ಡಿಮ್ಯಾಂಡ್ ಮಾಡೋದು ತಪ್ಪು. ಅದು ಹಾಗಲ್ಲಪ್ಪ, ನೀನು ಅಲ್ಲಿ ಹೋಗಿ. ಮಾವ, ನನಗಿದೆಲ್ಲ ಯಾವುದು ಬೇಡ. ನನಗೆ ಬೇಕಾಗಿರೋದು ಆರ್ತಿ ಅವರು. ಇಷ್ಟು ದಿನ ನಾನು ಒದ್ದಾಡಿದ್ದು ಅವ್ರಿಗೋಸ್ಕರನೇ. ಯಾರು ಬರಲಿ ಯಾರು ಬರದೇ ಇರಲಿ, ಅದು ನನಗೆ ಸಂಬಂಧ ಇಲ್ಲ. ನನಗೆ ಈ ಗ್ರ್ಯಾಂಡ್ ಇವರು, ಅಬ್ಬರ, ಆರ್ಭಟ, ಇದು ಯಾವುದು ಇಷ್ಟ ಇಲ್ಲ.
ಬಟ್ ಇದನ್ನೆಲ್ಲ ನಮ್ಮನೇಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅದು ಅಷ್ಟು ಸುಲಭಕ್ಕಾಗೋದಾಗಿದ್ದರೆ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನಿಮ್ಮ ಮನೇಲಿ ಅಂದ್ಕೊಂಡಾಗೆ ನಿಶ್ಚಿತಾರ್ಥ ಆಗಬೇಕು ಅನ್ನೋದಿದ್ದರೆ ನನಗೆ ಈ ಮದುವೆನೇ ಬೇಡ. ಅಯ್ಯೋ ಹುಚ್ಚು ಹುಡುಗಿ ಬಿಡ್ತು ಅನ್ನೋ. ನಿನಗೆ ಕೆಲವೊಂದೆಲ್ಲ ಅರ್ಥ ಆಗಲ್ಲ. ಹುಡುಗನ ಕಡೆಯವರಾಗಿ ಅವ್ರು ಇದನ್ನೆಲ್ಲ ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ ಅಮ್ಮ. ನಿಶ್ಚಿತಾರ್ಥಕ್ಕೆ ಇದನ್ನೆಲ್ಲ ಕೇಳಿದ್ರೆ ಮದುವೆಗೆ ಇನ್ನೇನು ಕೇಳ್ಬೋದು? ಅದು ನಮ್ಮಿಂದ ಸಾಧ್ಯನಾ? ಅಥವಾ ಅದು ಸಾಧಿಸೋದಾದ್ರೂ ಯಾಕೆ? ಸುಮ್ಮನಿರೇ, ಏನೇನೋ ಮಾತಾಡಬೇಡ. ನಿನ್ನ ಬೆಳೆಸಿ ದೊಡ್ಡವಳು ಮಾಡಿದ್ದೀವಿ ಅಂದಮೇಲೆ ಗೌರವವಾಗಿ ಗಂಡನ ಮನೆಗೆ ಕಳಿಸೋದು ನಮ್ಮ ಜವಾಬ್ದಾರಿನೇ. ದುಡ್ಡಿನ ವ್ಯವಸ್ಥೆ ಆಗ್ತಾ ಇದೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ನೀನು ಬಾಯಿ ಮುಚ್ಕೊಂಡು ಇರೋದನ್ನ ನೋಡಿದ್ರೆ ನನಗೆ ಕರೆಕ್ಟಾಗೇ ಇದೆ. ನಿಮ್ಮಮ್ಮ ಹೇಳಿದ್ಲು ಅಂತ ಬಂದು ನಿಂತ್ಬಿಟ್ಟೆ ಅಲ್ಲ. ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನಿಜ ಹೇಳು, ನಿಮ್ಮಕ್ಕ ವಿಕ್ಕಿನ ಲವ್ ಮಾಡಿದ್ದೆ ದುಡ್ಗೋಸ್ಕರ ಅಲ್ಲ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ಬೇಕಾಗಿರೋದು ಆಗಬೇಕಾದ್ರೆ ಕೈಯೂ ಮುಗಿತೀರ, ಕಾಲು ಹಿಡಿತೀರ. ಛೀ, ಸ್ವಾಭಿಮಾನ ಅನ್ನೋದಿದ್ರೆ ತಾನೆ. ನನ್ನ ಮಕ್ಕಳು ಇನ್ನೋಸೆಂಟ್ ಅಂತ ಗೊತ್ತಾಗಿ ಎಲ್ಲರೂ ಸೇರಿ ಅವನನ್ನು ಕಮಂಗಿ ಮಾಡಕ್ಕೆ ಹೊರಟಿದ್ದೀರ. ನೋಡಿ, ನೀವು ನನಗೇನಾದರೂ ಹೇಳಿ ಪರವಾಗಿಲ್ಲ. ಆದರೆ ಸುಮ್ಮನೆ ನಮ್ಮ ಅಕ್ಕನಾಗಲಿ ನಮ್ಮ ಮನೆಯವ್ರನ್ನಾಗಲಿ ಮಧ್ಯೆ ಕೇಳಿಬೇಡಿ. ಏಯ್, ಸಾಕು ನಿಲ್ಸು ನಿನ್ನ ಡ್ರಾಮಾನ. ನಿಮ್ಮಿಂದ ನಾನು ಹೇಳ್ದಾಗೆ ಎಂಗೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಹುಡುಗ ನೋಡ್ಕೊಳ್ಳಿ. ಹೇಗಿದ್ರು ನಿನ್ನ ಅಕ್ಕಂಗೆ ಒಂದು ಮದುವೆ ನಿಂತೋದ್ಮೇಲೆ ಹೇಗೆ ಬದುಕಬೇಕು ಅನ್ನೋದು ಅಭ್ಯಾಸ ಆಗಿದೆ. ಒಂದಲ್ದಿದ್ರೆ ಇನ್ನೊಂದು ಹೊಸದಾಗಿ ಯಾರಿಗಾದ್ರೂ ಬಲೆ ಬೀಸಕ್ಕೆ ಹೇಳು. ಸುಹಾಸಿನಿಯವರೇ, ಏಯ್, ನೀನು ನನ್ನ ಮನೇಲಿ ನಿಂತಿದ್ಯಾ. ಧ್ವನಿ ಜೋರಾದರೆ ಧ್ವನಿ ಗಿಲ್ದೇ ಇರೋ ಹಾಗೆ ಮಾಡಿಬಿಡ್ತೀನಿ. ಅಕ್ಕ ಇವತ್ತು ಭಯಂಕರ ಗರಂ ಆಗಿಬಿಟ್ಟಿದ್ದಾಳೆ. ಎಷ್ಟು ದಿನ ಹೀಗೆ ಮುಖಕ್ಕೆ ಹೊಡೆದಾಗ ಮಾತಾಡೋಕ್ಕೆ ಅವಕಾಶ ಇಲ್ಲದೆ ಸುಮ್ಮನೆ ಇನ್ಮೇಲೆ ಸುಮ್ಮನಿರಲ್ಲ. ಹೋಗಿ ನಿಮ್ಮ ಅಮ್ಮಂಗೆ ಹೇಳಿ ಕೇಳಿದ ಭಿಕ್ಷೆ ದಕ್ಕಲಿಲ್ಲ ಅಂತ. ಎಂಗೇಜ್ಮೆಂಟ್ ಹೇಗೆ ನಡಿಬೇಕು ಅಂತ ನಾನು ಡಿಸೈಡ್ ಮಾಡಿದ್ನೋ ಹಾಗೆ ನಡಿಬೇಕು. ಹೇಗೆ ನಡಿಬೇಕು?